ಅನೇಕ ವರ್ಷಗಳಿಂದ ಮೂಲಭೂತ ಸೌಲಭ್ಯಗಳಿಂದ ವಂಚಿತಗೊಂಡ ದಲಿತರು ಸರ್ವ ಸದಸ್ಯರ ಸಭೆಯಲ್ಲಿ ಆವೇದನೆ ವ್ಯಕ್ತಪಡಿಸಿದ್ದಾರೆ. ಅನೇಕ ವರ್ಷಗಳಿಂದ ಮೂಲಭೂತ ಸೌಲಭ್ಯಗಳಿಂದ ವಂಚಿತಗೊಂಡ ದಲಿತರು ಸರ್ವ ಸದಸ್ಯರ ಸಭೆಯಲ್ಲಿ ಆವೇದನೆ ವ್ಯಕ್ತಪಡಿಸಿದ ಕೋಟಪ್ಪ. ಚೇಳೂರು ದಲಿತ ಸಂಘರ್ಷ ಸಮಿತಿಯನ್ನ ಸಂಘಟಿಸಿ ಕಾಪಾಡಿ, ಅದೇ ಸಂಘಟನೆಯೇ ನಿಮ್ಮನ್ನ ಕಾಪಾಡುತ್ತೆ. ಸಂಘಟನೆಯನ್ನ ಕೈಬಿಟ್ಟರೆ ನಿಮಗೆ ದೌರ್ಜನ್ಯಕೋರರು ತುಳಿಯುತ್ತಾರೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಸಂಚಾಲಕ ಬಾಗೇಪಲ್ಲಿ ಎನ್ ಕೋಟಪ್ಪ ಎಚ್ಚರಿಕೆ ನೀಡಿದರು. ಅವರು ಚೇಳೂರು ತಾಲೂಕು ಎಂ ನಲ್ಲಗುಂಟ್ಲಪಲ್ಲಿ ಗ್ರಾಮ ಪಂಚಾಯಿತಿಯ ಕೊಂಡಿಕೊಂಡೆ ಗಂಗಮ್ಮನ ಬೆಟ್ಟದಲ್ಲಿ ತಾಲೂಕು ಮಟ್ಟದ ವಿಚಾರ ಸಂಕಿರಣ ಹಾಗೂ ಸರ್ವ ಸದಸ್ಯರ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿ, ಈ ಹಿಂದೆ ದಲಿತರು ದೌರ್ಜನ್ಯಕೋರರು ತುಳಿತಕ್ಕೆ ಬಲಿಯಾಗುತ್ತಿದ್ದರು. ಕ್ಷೌರ ಮಾಡದೆ ದೇವಾಲಯಕ್ಕೆ ಸೇರಿಸದೆ ಕುಡಿಯಲು ನೀರು ಬೊಗಸೆಯಾಗಿ ಹಾಕುತ್ತಿದ್ದರು. ಅನೇಕ ವರ್ಷಗಳಿಂದ ಮೂಲಭೂತ ಸೌಲಭ್ಯಗಳಿಂದ ವಂಚಿತಗೊಂಡ ದಲಿತರು ಅಭಿವೃದ್ಧಿ ಹೊಂದಲು ಈಗಲೂ ಸಾಧ್ಯವಾಗುತ್ತಿಲ್ಲ. ಕೆಲ ಗಿಲೀಟ್ ಮುಖಂಡರು ಸರ್ಕಾರದ ಸೌಲಭ್ಯಗಳ ಬಡ ದಲಿತರಿಗೆ ಸಿಗದೆ ಲಪಟಾಯಿಸುತ್ತಿರುವುದು ತುಂಬಾ ನೋವು ತಂದಿದೆ ಎಂದು ವಿಷಾದಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಬಿವಿ ಆನಂದ್ ಮಾತನಾಡಿ, ಎಲ್ಲ ಸಮುದಾಯಗಳ ಜನರಿಗೆ ಸಮಸ್ಯೆಗಳು ಬಂದಾಗ ರಾಜಕೀಯ ನಾಯಕರ ಬಳಿ ಹೋಗುವುದಿಲ್ಲ, ಸಂಘ ಪರಿವಾರಗಳ ಮುಖಂಡರ ಬಳಿ ಬಂದು ಇತ್ಯರ್ಥಪಡಿಸಿಕೊಳ್ಳುತ್ತಿದ್ದರು. ದಲಿತರನ್ನ ಕೀಳು ಮಟ್ಟದಲ್ಲಿ ನೋಡುತ್ತಿದ್ದರು. ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದ ಪ್ರತಿಯೊಬ್ಬರಿಗೂ ಗೌರವ ಸಿಗುತ್ತಿದೆ. ಎಲ್ಲ ರಂಗಗಳಲ್ಲಿ ಮೀಸಲಾತಿ ನೀಡಿ ಕತ್ತಲಿನಲ್ಲಿದ್ದ ದಲಿತರಿಗೆ ದಾರಿದೀಪವಾಗಿದ್ದಾರೆ ಎಂದರು. ಸಭೆಗೂ ಮುನ್ನ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಭೆಗೆ ಆಗಮಿಸಿದ ಗಣ್ಯರಿಗೆ ಗೌರವಿಸಿ ಸನ್ಮಾನ ಮಾಡಲಾಯಿತು. ಜಿಲ್ಲಾ ಸಂಚಾಲಕ ಟಿವಿ ಚಲಪತಿ ಕ್ರಾಂತಿ ಗೀತೆಗಳನ್ನು ಹಾಡಿದರು. ಮುಖ್ಯ ಭಾಷಣಕಾರರಾಗಿ ಬಾಗೇಪಲ್ಲಿ ಸುಬ್ರಹ್ಮಣ್ಯಂ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸಂಚಾಲಕರಾದ ವೆಂಕಟನಾರಾಯಣಪ್ಪ, ನರಸಿಂಹಮೂರ್ತಿ, ಪೂಜನಹಳ್ಳಿ ಕೃಷ್ಣಪ್ಪ, ಊದವಾರಪಲ್ಲಿ ಗಂಗುಲಪ್ಪ, ಬಾಗೇಪಲ್ಲಿ ತಾಲೂಕು ಸಂಚಾಲಕರಾದ ಎಲ್ಎನ್ ನರಸಿಂಹಯ್ಯ, ಚೇಳೂರು ತಾಲೂಕು ದಲಿತ ಸಂಘರ್ಷ ಸಮಿತಿ ನೂತನ ಸಂಚಾಲಕ ಡಿಕೆ ರಮೇಶ್ ಇತರರು ಹಾಜರಿದ್ದರು. ವರದಿ ಲೋಕೇಶ್ ಪಿವಿ, ಪ್ರಜಾಪವರ್ ಟಿವಿ ನ್ಯೂಸ್ ಬ್ಯೂರೋ, ಚೇಳೂರು. ಇದು ಅತ್ಯವಶ್ಯಕವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಏನು ಬೆಳೆಯುತ್ತಿರ್ತಕ್ಕಂಥ ಈ ಯುಗದಲ್ಲಿ ಅದೇ ರೀತಿ ದಿನೇ ದಿನೇ ದೌರ್ಜನ್ಯಗಳು, ಕೊಲೆಗಳು, ಅತ್ಯಾಚಾರ, ಸುಲಿಗೆಗಳು ಬೆಳೀತಾ ಇದ್ದಾವೆ. ಇವನ್ನೆಲ್ಲ ನಾವು ತಡೆಗಟ್ಟಬೇಕಾದ್ರೆ ಜನರಲ್ಲಿ ಅರಿವು ಮೂಡಿಸ್ಬೇಕು, ಒಗ್ಗಟ್ಟು ಮೂಡಿಸ್ಬೇಕು. ಆ ನಿಟ್ಟಿನಲ್ಲಿ ದಲಿತ ಚಳವಳಿ, ಎಲ್ಲ ಮಹಿಳಾ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ವಿದ್ಯಾರ್ಥಿ ಒಕ್ಕೂಟ ಸಂಘಟನೆಗಳು ಕಟ್ಟೋದ್ರ ಮುಖಾಂತರ ಅವ್ರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸಮಿತಿ ಪದಾಧಿಕಾರಿಗಳು ಜಿಲ್ಲೆಗೆ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ರಾಜ್ಯ ಸಂಚಾಲಕರು ಗುರುಪ್ರಸಾದ್ ಕರಗೋಡು ಮತ್ತು రాజ్య సంఘటన సంచాలకులు మీరంతా అర్థం చేసుకోవాలా. ఈ పొద్దు బ్రాహ్మణిజంలో మనం మొదలైపోతున్నాము. ఈ పొద్దు పెళ్లి చేసుకోవాలంటే ఈ పొద్దు చేలోకి తీసుకోండి. ఈ పొద్దు మనమంతా హిందువులు, మన పక్కన ముస్లింస్ ఉన్నారు, క్రైస్తవులు ఉన్నారు. వాళ్ళు 3 గంటల పెళ్లి చేస్తారు, మనం తెల్లారి 5 గంటలకే పెళ్లి చేస్తారు. అంటే మనం నిరూపించుకోండి కాదు, మన అయ్యవారు మనకు ఆ టయానికి రాసిస్తే ఆ టయానికి చేస్తాం. వాళ్ళకి ಇವತ್ತು ಮಹಿಳೆಯರ ಎಷ್ಟೊಂದು ಜನ ಕಾರ್ಯಕ್ರಮ ಬಂದಿದ್ದಾರೆ. ನಮ್ಮ ತಾಯಿಯಂದ್ರು ಬಹಳ ಖುಷಿಯಾಗುತ್ತೆ. ನೀವೆಲ್ಲ ಇಷ್ಟು ಇಲ್ಲಿ ಕುತ್ಕೊಂಡು ಸಭೆ ಮಾಡಕ್ಕೆ ಅವಕಾಶ ಇರಲಿಲ್ಲ. ನಾವು ಕೂಡ ಸಭೆ ಮಾಡಿ ಈ ಮೈಕ್ ಇಟ್ಕೊಂಡು ಮಾತಾಡೋಕೆ ಕೂಡ ನಮಗೆ ಅವಕಾಶ ಇರಲಿಲ್ಲ. ಆ ರೀತಿಯಾದ ಈ ಪರಿಸ್ಥಿತಿಯಲ್ಲಿ ಇದ್ದಂತ ಭಾರತ ದೇಶದ ಬಡ ಜನರ ದಿಕ್ಕನ್ನು ಬದಲಿಸಿರ್ತಕ್ಕಂಥ ಬಾಬಾ ಸಾಹೇಬರು ಸಂವಿಧಾನದ ಮೂಲಕ ನಮಗೆಲ್ಲ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಆ ಹಾದಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಇಡೀ ಕರ್ನಾಟಕದಾದ್ಯಂತ ಹಳ್ಳಿಗಳಲ್ಲಿ ಇವತ್ತು ಹೋರಾಟಗಳನ್ನು ರೂಪಿಸ್ತಾ ಇದೆ. ರಾಮಶೇಖರಗಳನ್ನ ಯಾವ ಶಾನ ಕರಿತಾರಣಪ್ಪ ಇಲ್ಲಿ ಮಟ್ಟ ಮೇಲ ಅನ್ನುವಂತ ಮಾತುಗಳು ಬರ್ತಾ ಇದೆ. ಇವತ್ತು ಒಳ್ಳೆ ವಿದ್ಯಾವಂತರನ್ನ ಮಟ್ಟ ಹಾಕಬೇಕಂತ ಗುರಿ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ದಲಿತ ಚಳವಳಿ ನಮಗೆ ಅತ್ಯವಶ್ಯಕವಾಗಿದೆ. ನಮ್ಮೆಲ್ಲರ ರಕ್ಷಣೆಗೆ ಇವತ್ತು ದಲಿತ ಚಳವಳಿ ಬೇಕಾಗಿದೆ. ಅದಕ್ಕೆ ದಲಿತ ಚಳವಳಿಯ ಬಹಳಷ್ಟು ಹಾಡುಗಳು ಇವತ್ತು ಸ್ಫೂರ್ತಿಯಾಗಿದ್ದಾವೆ. ಹೋರಾಟದ ಹಾಡುಗಳು, ರಾಂಡಿರೋ ರಾಂಡಿರೋ ರಾಂಡಿ ರಾಂಡಿರೋ ಅಂತ ಹೇಳ್ಬಿಟ್ಟು ಆಗ್ತಾ ಇತ್ತು. మర్యాద బతుకులకు మన ప్రాణ రక్షణకు సంఘం కట్టాము మనం ముక్తిని పొందాలి. మనం ఒక పట్టణంలో కావచ్చు, ఒక సైట్ కొనాలని మనము డబ్బులు తీసుకొని వస్తే మనకు ధైర్యం లేదు. ధైర్యం ఆ సైట్ కొనలేం. యావంటే మనకు భయము.
ఇప్పుడు కూడా భయపడతానే బతుకుతా ఉన్నాం. ఇది బ్రాహ్మణిజం చేస్తానే పని. ఆ డబ్బులు తీసుకొని వచ్చినా కూడా మనము ఫస్ట్ అయ్యవారి దగ్గర పోవాలంటాం. అంటామా లేదా? మనం 10 లక్షలు బండవాళ్ళు వేసినా కూడా మనం అయ్యవారిని అడగాలంటాం. ఏమంటే భయం, మన భయం ఉంది. ఆ భయం అవసరం పోవాలా. డబ్బులు మనవి, శ్రమ మనది, మనమే. ನೀವು ಬಾಗೇಪಲ್ಲಿಯಲ್ಲಿ ಬಹಳಷ್ಟು ಜಾತಿ ವಿಚಾರದಲ್ಲಿ ಕೊಲೆಗಳಾಗಿದ್ದಾವೆ. ಇದೊಂದು ದೊಡ್ಡ ಇತಿಹಾಸ ಇದೆ. ತೆಲಂಗಾಣದಲ್ಲಿ ಜಾತಿ ವಿಚಾರಕ್ಕಾಗಿ ಕೊಲೆಗಳಾಗಿದೆ, ಮಹಾರಾಷ್ಟ್ರದಲ್ಲಿ ಕೊಲೆಗಳಾಗಿದೆ. ಹೇಳ್ತಾ ಹೋದ್ರೆ ಒಂದು ದೊಡ್ಡ ಇತಿಹಾಸ ಆಗುತ್ತೆ. ಆದ್ರಿಂದ ಈಗ ಅಷ್ಟು ಮಟ್ಟದ ದೌರ್ಜನ್ಯ ಇಲ್ಲದೆ ಇರಬಹುದು, ಆದ್ರೆ ಇವತ್ತಿಗೂ ಕೂಡ ನಮ್ಮ ಮೇಲೆ ದೌರ್ಜನ್ಯ ನಿರಂತರವಾಗಿ ನಡೀತಾ ಇದೆ. ಯಾವುದೋ ಒಂದು ಕಾರಣಕ್ಕಾಗಿ ಒಂದು ಎಲೆಕ್ಷನ್ ನಿಂತಾಗ, ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತಾಗ ದೌರ್ಜನ್ಯ ಆಗುತ್ತೆ. ಮತ್ತೆ ಒಳ್ಳೆ ಇವತ್ತು ದೇವನೂರು ತಾಲೂಕಿಂದ బంధువులారా మీరంతా అర్థం చేసుకోవాలా. ఇవన్నీ ఎలా చెప్తానంటే మనకుండే శక్తి, మనకుండే జ్ఞానము ఇవంతా కూడా అవతల రానికుండా అంతా అది మొదటి చేసేదానికి ఈ బ్రాహ్మణిజం ఇప్పుడు అంతా బలి చేస్తా ఉంది. దీనికి కొన్ని ఉదాహరణలు చెప్తాను. ఈ పొద్దు ఒక సైట్ కొనాలంటే మనము ఒక చీటీ వేసుకోను, లేకపోతే ఏదైనా మున్సిపల్ ఆఫీసులోనో లేకుంటే నగరసభలోనో మనం చీటీ వేసుకొని డబ్బులు ಜಾಗೃತಿ ಮೂಡಿಸೋ ಮುಖಾಂತರ ಇವತ್ತು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ವಿ. ಈಗಾಗಲೇ ನಾವು ಬಾಗೇಪಲ್ಲಿ, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ ಎಲ್ಲ ತಾಲೂಕು ಸಮಿತಿಗಳನ್ನು ಮಾಡುವ ಮುಖಾಂತರ ಇವತ್ತು ಚೇಳೂರು ತಾಲೂಕು ಸಮಿತಿಯನ್ನು ಆಯ್ಕೆ ಮಾಡಿದ್ದೀವಿ. ಮುಂದೆ ಜಿಲ್ಲಾದ್ಯಂತ ನಾವು ಎಲ್ಲ ತಾಲೂಕುಗಳಲ್ಲೂ ಕೂಡ ತಾಲೂಕು ಸಮಿತಿಯನ್ನು ಕಟ್ತಾ ಇದ್ದೇವೆ. ಏನೆಂದರೆ ಇವತ್ತು ಈ ಜನರಿಗೆ ಸಂಘಟನೆ ಬೇಕೇ ಬೇಕು. ಚಳುವಳಿಯನ್ನು ಉಳಿಸಿ ಬೆಳೆಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಸಂಘಟನೆಯನ್ನು ನಾವು ಉಳಿಸ್ಕೊಂಡ್ರೆ ನಮ್ಮನ್ನು ಸಂಘಟನೆ ಉಳಿಸ್ತದೆ. ನಮ್ಮೆಲ್ಲರಿಗೂ ಕೂಡ ಸಂಘಟನೆ